ನೋಡಿ, ನೀವು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ಯೋಚನೆ ಮಾಡಿ. ಇದಕ್ಕೆ ಯಾಕೆ ಸಿಟ್ಟು ಮಾಡ್ಕೋಬೇಕು? ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಪಾಲಿಟಿಕ್ಸ್, ಸುಮ್ಮನೆ ಅಲ್ಲ ಇದು. ಅದಕ್ಕೆ ನೋಡಿ, ಡಿ ಕೆ ಶಿವಕುಮಾರ್ ಅವ್ರ ನಡೆಗಳು, ಹೇಳಿಕೆಗಳು, ಅವರ ಕಾರ್ಯತಂತ್ರ ಯಾವ ರೀತಿ ಇದೆ ಅಂದರೆ ಉಪೇಂದ್ರ ಡೈರೆಕ್ಷನ್ ಮೂವಿಗಳಿರುತ್ತಲ್ಲ ಆ ರೀತಿ ಇದೆ. ನೀವು ಅರ್ಥ ಮಾಡ್ಕೊಳ್ಬೇಕಿದ್ರೆ ಅದರ ಒಳಗೆ ಹೋಗ್ಬೇಕು. ಅಂದರೆ ಹೆಂಗಿರುತ್ತೆ ಸ್ಟ್ರಾಟಜಿ ಅಂತ ನಾನು ನಿಮ್ಗೆ ಹೇಳ್ತೀನಿ, ಕಾರಣನೂ ಹೇಳ್ತೀನಿ. ಇದೇ ಅವಧಿಯಲ್ಲಿ ನೀವು ಮುಖ್ಯಮಂತ್ರಿ ಆಗ್ತೀರಿ ಅಂದರೆ ಸಿಟ್ಟಾಗಿ ಮಾಡ್ಕೋಬೇಕು. ಈ ಸರ್ಕಾರದ ಭವಿಷ್ಯ ಯಾರು ಹೇಳಬೇಕಾದ ಅವಶ್ಯಕತೆ ಇಲ್ಲ, ಅಗತ್ಯ ಇಲ್ಲ ಅಂತ ಯಾಕೆ ಹೇಳಬೇಕು? ನೋಡಿ, ಡಿ ಕೆ ಶಿವಕುಮಾರ್ ಅವರು ಸುಮ್ಮನೆ ಸ್ಟೇಟ್ಮೆಂಟ್ಗಳನ್ನ ಕೊಡೋದಿಲ್ಲ. ಮತ್ತು ವಿನಯ್ ಗುರೂಜಿ ಏನು ಹೇಳಿದ್ರು? ಇದೇ ಅವಧಿಯಲ್ಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅಂತ ಹೇಳಿದ್ರು. ಅದು ಅವರು ಯಾವ ಕಾರಣಕ್ಕಾಗಿ ಹೇಳಿದ್ರು, ಮತ್ತು ಅವರಾಗಿ ಹೇಳಿದ್ದು ಅಥವಾ ಯಾರು ಹೇಳಿಸಿದ್ದೋ? ಅವ್ರು ಏನೇ ಹೇಳಿದ್ರು ಕೂಡ ಡಿ ಕೆ ಶಿವಕುಮಾರ್ ಅವರು ಈ ರೀತಿ ಯಾಕೆ knee-jerk ರಿಯಾಕ್ಷನ್ ಕೊಡಬೇಕಿತ್ತು? ಡಿ ಕೆ ಶಿವಕುಮಾರ್ ಅವ್ರ ಕಾರ್ಯತಂತ್ರ ಏನು? ನೋಡಿ, ಪಾಲಿಟಿಕ್ಸ್ ಹೆಂಗೆ ನಡೆಯುತ್ತೆ ಅಂತ ನಾನು ನಿಮ್ಗೆ ಹೇಳ್ತೀನಿ, ಸುಮ್ಮನೆ ಅಲ್ಲ ಇದು. ಮತ್ತು ಡಿ ಕೆ ಶಿವಕುಮಾರ್ ಅವರು ಅಸಲಿಗೆ ಮೆಸೇಜ್ ಕೊಟ್ಟಿದ್ದು ಯಾರಿಗೆ? ಅದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿದೆ. ಯಾರಿಗೆ ಮೆಸೇಜ್ ಹೋಗಿದ್ದು? ಯಾರಿಗೆ? ಎಸ್, ಆ ಎಲ್ಲ ವಿವರಗಳನ್ನ ಕೊಡೋ ಸಲುವಾಗಿಯೇ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಇದು ರಾಜಕೀಯ ತಂತ್ರಗಾರಿಕೆ ವಿಷಯ. ಇದು ಕೆಲವು ಬಾರಿ ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಭಾಳಷ್ಟು ಜನ ನಾವು ಯೋಚನೆ ಮಾಡೋದಿಲ್ಲ, ಹಿಂಗೂ ಇರ್ಬೋದಾ ಅನ್ಸುತ್ತೆ ಕಡೆಗೆ. ಮೂಲ ವಿಚಾರ ಏನು? ವಿನಯ್ ಗುರೂಜಿಯವರು ಒಂದು ಹೇಳಿಕೆಯನ್ನು ಕೊಟ್ಟರು. ಏನಂತ ಹೇಳಿದ್ರು? ಇದೇ ಸರ್ಕಾರದ ಅವಧಿಯಲ್ಲಿ, ಈಗೇನು ಕಾಂಗ್ರೆಸ್ಸಿಗೆ ಬಹುಮತ ಬಂದಿದೆಯಲ್ಲ, ಈ 5 ವರ್ಷದ ಅವಧಿಯಲ್ಲಿ, ಈಗ 1.25 ವರ್ಷ ಆಗಿದೆ, ಇನ್ನೂ 3.25 ವರ್ಷ ಇದೆ. ಇದೇ ಅವಧಿಯಲ್ಲೇ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ ಅನ್ನುವಂಥ ಭವಿಷ್ಯವನ್ನು ನುಡಿದರು ಅನ್ನೋದು ಸುದ್ದಿ. ಡಿ ಕೆ ಶಿವಕುಮಾರ್ ಹತ್ರ ಹೋಗಿ ಕೇಳಿದ್ರು. ನೋಡಿ, ವಿನಯ್ ಗುರೂಜಿ ಹೀಗೆ ಹೇಳಿದ್ದಾರೆ, ಇದೇ ಸರ್ಕಾರದ ಅವಧಿಯಲ್ಲಿ ನೀವು CM ಆಗ್ತೀರಿ ಅಂತ ಹೇಳಿದ್ದಾರೆ ಅಂತ ಕೇಳಿದ್ರೆ, ಈ ಸರ್ಕಾರದ ಬಗ್ಗೆ ಯಾರು ಭವಿಷ್ಯ ಹೇಳೋ ಅವಶ್ಯಕತೆ ಇಲ್ಲ, ಅಗತ್ಯ ಇಲ್ಲ, ಸಿದ್ದರಾಮಯ್ಯವ್ರ ನೇತೃತ್ವ ಇದೆ, ಸರ್ಕಾರ ಸುಭದ್ರವಾಗಿದೆ ಅಂತೆಲ್ಲ ಮಾತನಾಡಿದ್ರು. ಮತ್ತೆ ಹೇಳಿದ್ರು, ಇಲ್ಲ ನಾನು ಪ್ರಾರ್ಥನೆ ಮಾಡ್ತೀನಿ ಎಲ್ಲ ಸ್ವಾಮೀಜಿಗಳಿಗೆ, ಗುರುಜಿಗಳಿಗೆ, ಯಾರು ಈ ರೀತಿ ಭವಿಷ್ಯ ಹೇಳಕ್ಕೆ ಹೋಗಬೇಡಿ ಅಂತ ಬೇರೆ ಹೇಳಿದ್ರು. ಹೌದಾ? ಮೂಲ ಅವರು ಅವಶ್ಯಕತೆ ಇಲ್ಲ, ಅಗತ್ಯ ಇಲ್ಲ, ಯಾರು ಈ ಸರ್ಕಾರದ ಬಗ್ಗೆ ಭವಿಷ್ಯ ಹೇಳಬೇಡಿ ಅನ್ನಲಿಕ್ಕೆ ಕಾರಣ ಏನಪ್ಪ ಅಂದರೆ, ನಾನು ಹೇಳಿದೆ ಇದೊಂದು ಕಾರ್ಯತಂತ್ರ. ಏನು ಕಾರ್ಯತಂತ್ರ? ಇದು ಒಂದೇ ಕಾರ್ಯತಂತ್ರ ಅಲ್ಲ, 2-3 ಕಾರ್ಯತಂತ್ರ ಇದೆ. ಮತ್ತೊಂದು ಆ್ಯಂಗಲ್ ಏನಪ್ಪ ಅಂದರೆ, ವಿನಯ್ ಗುರೂಜಿ ಅವರು ಯಾಕೆ ಈ ಹೇಳಿಕೆಯನ್ನು ಕೊಟ್ಟರು? ಈಗ ಇಷ್ಟೆಲ್ಲ ಪೊಲಿಟಿಕಲ್ ಡೆವಲಪ್ಮೆಂಟ್ ಆಗುವಾಗ ಯಾಕೆ ಆ ಹೇಳಿಕೆಯನ್ನು ಕೊಟ್ಟರು? ಅವರೇ ಹೇಳಿದ್ದು ಅಥವಾ ಯಾರಾದರೂ ಹೇಳಿಸಿದ್ದು ಅಂತ ನೋಡಿ. ವಿನಯ್ ಗುರೂಜಿಯವರು ಈ ರೀತಿ ಭಾಳಷ್ಟು ಭವಿಷ್ಯಗಳನ್ನ ಹೇಳಿದ್ದಾರೆ. ಇತ್ತೀಚಿಂದ ನಿಮಗೆ ಈಗ ಮುಖ್ಯಮಂತ್ರಿ ಆಗೋದ್ರ ಬಗ್ಗೆನೇ ಯಾರ್ದಾದ್ರೂ ಹೇಳಿದರು ಅಂದರೆ ಫೆಬ್ರವರಿ 2ನೇ ತಾರೀಕು, ಬರೀ ಮುಖ್ಯಮಂತ್ರಿ ಆಗೋದ್ರ ಬಗ್ಗೆ ಅಲ್ಲ, ಪ್ರಧಾನಮಂತ್ರಿ ಆಗೋದ್ರ ಬಗ್ಗೆಯೂ ಒಂದು ಭವಿಷ್ಯ ಹೇಳಿದರು ಅವರು. ನೀವು ನೋಡಿ, 2024 ಫೆಬ್ರವರಿ 2ನೇ ತಾರೀಕು ಅವರೊಂದು ಭವಿಷ್ಯ ಹೇಳ್ತಾರೆ. ನರೇಂದ್ರ ಮೋದಿಯವರು ಮತ್ತೆ ಈ ದೇಶದ ಪ್ರಧಾನಮಂತ್ರಿ ಆಗ್ತಾರೆ, ಪಟ್ಟಾಭಿಷೇಕ ಆಗುತ್ತೆ ಅವರಿಗೆ ಅಂತೇಳಿ ಒಂದು ಭವಿಷ್ಯ ಹೇಳಿದರು. ಅಲ್ಲೇ ಮುಂದುವರೆದು ಹೇಳಿದರು, ಮುಂದೊಂದು ದಿನ ನಾವು ನೀವು ಎಲ್ಲರೂ ನೋಡ್ತೀವಿ, ಅಣ್ಣಾಮಲೈ ತಮಿಳುನಾಡಿನ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ಹೇಳಿದರು. ಇದೇನು ಭವಿಷ್ಯನ ಏನು ಅಂತ ಕೇಳಿದಾಗ, ಅಲ್ಲಿ ವರದಿಗಾರರು ಕೇಳಿದಾಗ ಅದ್ರ ಬಗ್ಗೆಯೂ ವಿವರಣೆಯನ್ನು ಕೊಟ್ಟಿದ್ರು ಅವರು. ಅಂದರೆ ವಿನಯ್ ಗುರೂಜಿ ಹೇಳೋದು ಏನು, ಸುಮ್ಮನೆ ಹೇಳಿಕೆಯೋ ಅಥವಾ ಯಾರು ಹೇಳಿಸಿದ್ದೋ, ಭವಿಷ್ಯವೋ ಅನ್ನೋ ಪ್ರಶ್ನೆ ನಾನು ಮೊದಲು ಹಾಕೊಂಡಲ್ಲ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ಅಲ್ಲಿ ವಿನಯ್ ಗುರೂಜಿ ಅವರು ಹೇಳ್ತಾರೆ, ನೋಡಿ, ಇದು ಸೂರ್ಯ ನೇತ್ರ, ಇದು ಚಂದ್ರ ನೇತ್ರ, ಹಾಗೂ ಇಲ್ಲಿ ಮಧ್ಯದಲ್ಲಿರುವಂಥದ್ದು ಅಗ್ನಿಹೋತ್ರ ನೇತ್ರ. ಅದನ್ನು ಸಮ್ಯಕ್ ದೃಷ್ಟಿ ಅಂತ ಹೇಳ್ತಾರೆ. ಧ್ಯಾನ ಮಾಡುವವರಿಗೆ, ಆ ಒಂದು ಇಂಟೆನ್ಸ್ ಧ್ಯಾನ ಮಾಡುವವರಿಗೆ, ಯಾರಿಗೇ ಆಗಲಿ, ಒಬ್ಬ ಚಿಕ್ಕ ಹುಡುಗ ಅದನ್ನು ಮಾಡಿದ್ರೂ ಕೂಡ ಕಾಲಗರ್ಭದಲ್ಲಿ ಏನೇನು ಅಡಗಿದೆ ಅನ್ನೋದು ಅರಿವಿಗೆ ಬರುತ್ತೆ. ಅದನ್ನೇ ನಾ ಹೇಳೋದು ಅನ್ನೋದನ್ನು ಸ್ವತಃ ವಿನಯ್ ಗುರೂಜಿ ಹೇಳಿದರು. ನೀವು ತೆಗೆದು ನೋಡ್ಬೋದು, ಫೆಬ್ರವರಿ 2ನೇ ತಾರೀಕು ಅವರೊಂದು ಭವಿಷ್ಯವನ್ನು ಹೇಳಿ ಈ ವಿವರಣೆಯನ್ನು ಕೊಟ್ಟಿದ್ದಾರೆ. ಹಿಂದೆ ಅಣ್ಣಾಮಲೈಯವರಿಗೆ ನಾನು ಹೇಳಿದ್ದೆ, ಒಮ್ಮೆ ಆಶ್ರಮಕ್ಕೆ ಬಂದಾಗ ಹೇಳಿದ್ದೆ ನಾನು, ನೀವು ಈಗ ಕಾಕಿಯನ್ನು ಬಿಚ್ಚಿಟ್ಟು ಖಾದಿ ತೊಡುವಂಥ ಸಮಯ ಬಂದಿದೆ, ಮುಂದೆ ಅವರು ಖಾದಿ ತೊಡ್ತಾರೆ ಅನ್ನೋದನ್ನು ಹೇಳಿದ್ದೆ ಅಂತ ಕೂಡ ಅದೇ ಹೇಳಿಕೆಯಲ್ಲಿ ಹೇಳಿದರು. ಅಂದರೆ ಅವರು ಹಿಂದೆ ಈ ರೀತಿಯ ಭವಿಷ್ಯಗಳನ್ನ ಹೇಳಿದ್ದಾರೆ ಅಂತ. ಪ್ರಧಾನಮಂತ್ರಿಯಾಗಿ ನರೇಂದ್ರ ಮೋದಿಯವರು ಪಟ್ಟಾಭಿಷೇಕ ಆಯಿತು, ಅಣ್ಣಾಮಲೈಯವರು ಈಗ ಮೊನ್ನೆ ಚಾಟಿಗಿಟ್ಟಿಯಲ್ಲಿ ಹೊಡ್ಕೊಂಡಿದ್ದಾರೆ, ನೀವು ನೋಡ್ತಾ ಇದ್ದೀರಿ. ಅಂದರೆ ಅವರು ಪಾಲಿಟಿಕ್ಸ್ನ ಈಗ ಬೇರೆಯದೇ ದಿಕ್ಕಿನಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಒಂದು ಭವಿಷ್ಯದ ಗುರಿಯನ್ನು ಇಟ್ಕೊಂಡೆ ಅವರು ಒಂದು ದೂರದೃಷ್ಟಿ ಇಟ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ.
ಮುಂದೊಂದು ದಿನ ನಾವು ನೀವು ಎಲ್ಲ ಅವ್ರು ಮುಖ್ಯಮಂತ್ರಿ ಆಗೋದನ್ನು ನೋಡ್ಬೋದು ಅಂತ ವಿನಯ್ ಗುರೂಜಿ ಹೇಳಿದರು ಅನ್ನುವಂಥದ್ದು. ಈಗ ಡಿ ಕೆ ಶಿವಕುಮಾರ್ ಅವ್ರ ಸ್ಟ್ರಾಟಜಿ ಏನು? ಅವ್ರು ಹೇಳಿದ್ದು ಸಿಟ್ಟು ಮಾಡ್ಕೊಂಡಿದ್ದ್ಯಾಕೆ, ಯಾರು ಭವಿಷ್ಯ ಹೇಳಬೇಡಿ ಅಂದಿದ್ದ್ಯಾಕೆ, ಸಿದ್ದರಾಮಯ್ಯನವ್ರ ನೇತೃತ್ವ ಅಂದಿದ್ದ್ಯಾಕೆ, ಅದೊಂದು ಪ್ರಶ್ನೆನ ಹಾಕ್ಕೊಂಡಿದ್ದೀನಿ. ಹೌದಾ? ನೋಡಿ, ಡಿ ಕೆ ಶಿವಕುಮಾರ್ ಅವರು ಇತ್ತೀಚಿನ ಅವರ ಎಲ್ಲ ನಡೆಗಳನ್ನ ನೋಡ್ತಾ ಬನ್ನಿ. ನೋಡಿ, ಈ ಕಡೆ ಸತೀಶ್ ಜಾರಕಿಹೊಳಿ ಅವ್ರ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ನಡೀತು, ಸಿದ್ದರಾಮಯ್ಯನವರು ಹೋದರು. ಫಾರಿನ್ನಲ್ಲಿದ್ದಂಥ ಡಿ ಕೆ ಶಿವಕುಮಾರ್ ಎದ್ನೋ ಬಿದ್ನೋ ಅಂತ ಡೆಲ್ಲಿಗೆ ಓಡಿ ಬಂದು ಹೈಕಮಾಂಡ್ ನಾಯಕರ ಜೊತೆ ಸಭೆ ಮಾಡಿ ಕೆ ಸಿ ವೇಣುಗೋಪಾಲಿಗೆ ಹೇಳಿ, ಸುರ್ಜೇವಾಲಾ ಅವ್ರಿಗೆ ಹೇಳಿ, ಅದರ ಮುಂದಿನ ಸಭೆ ಇತ್ತಲ್ಲ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರದ್ದು, ಅದಕ್ಕೆ ಬ್ರೇಕ್ ಹಾಕ್ಸಿದ್ರು, ಅಂದರೆ ಪೋಸ್ಟ್ಪೋನ್ ಮಾಡಿಸಿದ್ರು. ಅವತ್ತಿನ ಸಭೆಗೆ ಬ್ರೇಕ್ ಬಿತ್ತು, ಮುಂದೆ ಯಾವಾಗಾದರೂ ಮಾಡ್ತೀವಿ ಅಂತ ಈಗ ಹೇಳ್ತಿದ್ದಾರೆ. ಅಷ್ಟರ ಮಟ್ಟಿಗೆ ಅವ್ರು ಸಕ್ಸಸ್ ಆದರು. ಇಲ್ಲಿ ಬೆಂಗಳೂರಿಗೆ ಬಂದು ಏನು ಹೇಳಿದ್ರು, ಯಾವ ಸಭೆ, ಯಾರು ಕರೆದಿದ್ರು, ಯಾವಾಗ, ಏನು, ನನಗೇನು ಗೊತ್ತೇ ಇಲ್ಲ, ನಾನು ಫಾರಿನಿಂದ ಡೆಲ್ಲಿಗೆ ಹೋದೆ, ಡೆಲ್ಲಿಯಲ್ಲಿ ನಿದ್ರೆ ಆಗಿರಲಿಲ್ಲ, ನಿದ್ರೆ ಮಾಡಿದೆ, ಪಾರ್ಕ್ ನೋಡ್ಕೊಂಬಂದೆ ಅಂತೆಲ್ಲ ಹೇಳಿದ್ರು. ನಾವು ಒಂದು ಸ್ಟೋರಿ ಮಾಡಿದ್ದೆ, ನೀವು ಗಮನಿಸಿದಿರಿ. ಹೌದಾ? ಅಂದರೆ ಅವ್ರು ಏನು ಮಾಡಿದ್ರು, ಅವರೇ ಹೋಗಿ ಹೈಕಮಾಂಡಿಗೆ ಕಂಪ್ಲೇಂಟ್ ಕೊಟ್ಟಿದ್ದು, ಅವರೇ ಬ್ರೇಕ್ ಹಾಕ್ಸಿದ್ದು, ಇದು ಎಲ್ರಿಗೂ ಗೊತ್ತಿರೋ ವಿಷಯ. ಹಾಗಿದ್ದರೂ ಕೂಡ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ರು. ಅವರ ಕಾರ್ಯತಂತ್ರ ಯಾವ ರೀತಿ ಹೋಗ್ತಾ ಇದೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದೆಲ್ಲ ಎಕ್ಸಾಂಪಲ್. ಈಗ ವಿನಯ್ ಗುರೂಜಿ ಆ ರೀತಿ ಹೇಳಿಕೆ ಕೊಟ್ಟರೆ, ಡಿ ಕೆ ಶಿವಕುಮಾರ್ ಅವರ ಏಕಮೇವ ಗುರಿ ಏನಿವತ್ತು? ಒಂದೇ ಒಂದು ಗುರಿ ಅವರಿಗಿರೋದೇನು? ನಾನು ಮುಖ್ಯಮಂತ್ರಿ ಆಗಬೇಕು. ಅದೇ ಅವರ ಮೇನ್ ಅಜೆಂಡಾ. ಹಾಗಿರುವಂಥ ಡಿ ಕೆ ಶಿವಕುಮಾರ್ ಅವರು, ನೀವು ಮುಂದೆ ಇದೇ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗ್ತೀರಿ ಅಂದರೆ ಸಿಟ್ಟು ಮಾಡ್ಕೊಳ್ಳೋ ಪ್ರಶ್ನೆನೇ ಇರೋದಿಲ್ಲ. ಅಲ್ಲಿ ಯಾರಿಗಾದರೂ ಖುಷಿಯಾಗಿರುತ್ತೆ, ಸಾಮಾನ್ಯ ಅಲ್ವಾ? ನಾನು ಯಾವ ಗುರಿಯ ಕಡೆಗೆ ಹಗಲು ರಾತ್ರಿ ನಿದ್ದೆಗೆಟ್ಟು ಓಡ್ತಾ ಇದ್ದೀನೋ ಆ ಗುರಿಯನ್ನು ನೀವು ಮುಡ್ತೀಯಪ್ಪ ಅಂತ ಹೇಳಿದ್ರೆ ಯಾರಿಗಾರು ಬೇಜಾರಾಗೋ ಮಾತಲ್ಲಿ. ಆದರೆ ಬೇಜಾರಾದ ಹಾಗೆ ತೋರಿಸ್ಕೊಳ್ತಾ ಇದ್ದಾರೆ ಅವರು ಅಂತ ನಾನು ಹೇಳ್ತಿದ್ದೀನಿ. ಅದು ಇಂಟೆನ್ಷನ್ಲಿ ತೋರಿಸ್ಕೊಳ್ತಾ ಇದ್ದಾರೆ ಅವರು. ಸಿದ್ದರಾಮಯ್ಯನವ್ರದ್ದೇ ನೇತೃತ್ವ ಅಂತಾರೆ, ಬೇಕಾಗಿದೆಯಾ ಅವರಿಗೆ? ಇನ್ ಫ್ಯಾಕ್ಟ್ ನೀವು ಯೋಚನೆ ಮಾಡಿ, ಅವ್ರಿಗೆ ಸಿದ್ದರಾಮಯ್ಯನವ್ರದ್ದೇ ನೇತೃತ್ವ ಬೇಕಾಗಿದೆಯಾ? ಹಾಗಾದರೆ ಡಿ ಕೆ ಶಿವಕುಮಾರ್ ಅವರು ಆ ಹೇಳಿಕೆಯ ಸಂದೇಶ ಯಾರಿಗೆ ಕೊಟ್ಟಿದ್ದು? ಈಗ ಬರುತ್ತೆ ನೋಡಿ ಪಾಯಿಂಟ್, ಇದು ಭಾಳ ಮುಖ್ಯ. ನೋಡಿ, ಎಂ ಬಿ ಪಾಟೀಲ್ ಒಂದು ಹೇಳಿಕೆ ಕೊಟ್ಟರು. ಏನಂತ ಕೊಟ್ಟರು? CM ಕುರ್ಚಿ ಖಾಲಿ ಇಲ್ಲ. ಈಗಷ್ಟೇ ಅಲ್ಲ, ಈ ಅವಧಿ ಪೂರ್ತಿ ಸಿದ್ದರಾಮಯ್ಯನವರು CM ಆಗಿರೋದಷ್ಟೇ ಅಲ್ಲ, ಮುಂದಿನ ಅವಧಿಗೂ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅಂತ ಅವರೊಂದು ಭವಿಷ್ಯ ಹೇಳಿದ್ರು. ನೋಡಿ ಎಲ್ಲಿಂದ ಎಲ್ಲಿಗಿದೆ ಕನೆಕ್ಷನ್ ನೋಡಿ. ಹಾಗೆ ರಾಜಣ್ಣ ಏನು ಹೇಳಿದ್ರು? ಯಾಕೆ ಡಿ ಕೆ ಶಿವಕುಮಾರ್ ಅವರು ಇನ್ನು ಉಳಿದಿರೋ 2.5 ವರ್ಷಕ್ಕೆ ಯಾಕೆ ಒದ್ದಾಡ್ತೀರಿ? ಮುಂದಿನ 2.5 ವರ್ಷ CM ಆಗಬೇಕು ಅಂತ ಯಾಕೆ ನಿಮ್ಮ ಪ್ರಯತ್ನ? ಇಷ್ಟೇ ಯಾಕೆ ಒದ್ದಾಡ್ತೀರಿ? ಮುಂದಿನ ಚುನಾವಣೆಯಲ್ಲಿ ನಿಮ್ಮದೇ ನೇತೃತ್ವದಲ್ಲಿ ಚುನಾವಣೆಗೆ ಹೋಗಿ ಗೆದ್ದು ಬಂದು ನೀವೇ ಮುಖ್ಯಮಂತ್ರಿ ಆಗಿ ಅಂತ ಹೇಳಿದ್ರು ಅವರು ಭವಿಷ್ಯದ ಮಾತಾಡಿದ್ರು. ಮುಂದೆ ನೀವು ಮುಖ್ಯಮಂತ್ರಿ ಆಗಿ ಅಂತ ಹೇಳಿದ್ರು ರಾಜಣ್ಣ. ಇವರೆಲ್ಲ ಟಾಂಗ್ ಕೊಡ್ತಾ ಇರೋದು ಗೊತ್ತಾಯಿತು ಡಿ ಕೆ ಶಿವಕುಮಾರ್ ಅವ್ರಿಗೆ. ಅವರು ನೋಡಿ, ಅವ್ರು ಹೇಳ್ತಿರ್ತಾರೆ ಯಾವಾಗಲೂ ಕೂಡ, ಪಾಲಿಟಿಕ್ಸ್ ಈಸ್ ನಾಟ್ ಫುಟ್ಬಾಲ್ ಗೇಮ್, ಇಟ್ಸ್ ಚೆಸ್ ಗೇಮ್ ಅಂತಾರೆ ಅವರು. ಅದೇ ಚೆಸ್ ಗೇಮ್ನೇ ಆಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ರಾಜಣ್ಣಗೆ, ಎಂ ಬಿ ಪಾಟೀಲ್ರಿಗೆ ಮೆಸೇಜ್ ಕೊಟ್ಟಿದ್ದವರು, ಬೇರೆ ಯಾರಿಗೂ ಅಲ್ಲ. ಭವಿಷ್ಯ ಹೇಳಿದಂಥ ಎಂ ಬಿ ಪಾಟೀಲ್ರು, ಭವಿಷ್ಯ ಹೇಳಿದಂತಹ ಯಾರಿನ್ನೊಬ್ರು KN ರಾಜಣ್ಣ ಕಂಟಿನ್ಯೂಸ್ ಆಗಿ ಮಾತನಾಡ್ತಾನೆ ಇದ್ದಾರಲ್ಲ, ಮೊನ್ನೆ ಅವ್ರ ಆಸ್ತಿ ಬರ್ಸ್ಕೊಂಡಿದ್ವಾ ಕೇಳಿದ್ರಲ್ಲ, ಅವರಿಗೆ ಮೆಸೇಜ್ ಕೊಟ್ಟಿದ್ದು. ಭವಿಷ್ಯ ಹೇಳ್ಬೇಡ್ರಪ್ಪ ಅಂತ ಹೇಳಿದ್ದು ಬೇರೆ ಯಾರಿಗಲ್ಲ, ವಿನಯ್ ಗುರೂಜಿ ಅವರಿಗಲ್ಲ. ಇವರೆಲ್ಲ ಸ್ವಾಮೀಜಿಗಳ ಥರ ಗುರೂಜಿಗಳ ಥರ ಕೂತ್ಕೊಂಡು ಈ ಅವಧಿಯಲ್ಲೂ ಕುರ್ಚಿ ಖಾಲಿ ಇಲ್ಲ, ಮುಂದಿನ ಅವಧಿಯಲ್ಲೂ ಕುರ್ಚಿ ಖಾಲಿ ಇಲ್ಲ, ಮುಂದಿನ ಅವಧಿಯಲ್ಲಿ ಬೇಕಾದರೆ ನೀವು CM ಆಗಿ ಅಂತೆಲ್ಲ ಭವಿಷ್ಯ ಹೇಳಿದ್ರಲ್ಲ, ಅವರಿಗೆ ಕೊಟ್ಟಿದ್ದು ಮೆಸೇಜ್ ಡಿ ಕೆ ಶಿವಕುಮಾರ್, ಬೇರೆ ಯಾರಿಗೂ ಅಲ್ಲ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ ಪಾಲಿಟಿಕ್ಸ್, ಸುಮ್ಮನೆ ಅಲ್ಲ ಇದು. ಅದಕ್ಕೆ ನೋಡಿ, ಡಿ ಕೆ ಶಿವಕುಮಾರ್ ಅವ್ರ ನಡೆಗಳು, ಹೇಳಿಕೆಗಳು, ಅವರ ಕಾರ್ಯತಂತ್ರ ಯಾವ ರೀತಿ ಇದೆ ಅಂದರೆ, ಉಪೇಂದ್ರ ಡೈರೆಕ್ಷನ್ ಮೂವಿಗಳಿರುತ್ತಲ್ಲ ಆ ರೀತಿ ಇದೆ. ನೀವು ಅರ್ಥ ಮಾಡ್ಕೊಳ್ಬೇಕಿದ್ರೆ ಅದರ ಒಳಗೆ ಹೋಗ್ಬೇಕು. ಸುಮ್ಮನೆ ಹಿಂಗೆ ಕೂತ್ಕೊಂಡು ಹೇಳಿಕೆ ಕೇಳಿಸ್ಕೊಂಡ್ರೆ ವಿನಯ್ ಗುರೂಜಿಗೆ ಹಿಂಗೆ ಹೇಳ್ಬಿಟ್ರು ಅನ್ಸುತ್ತೆ. ನೋ, ಹಂಗಲ್ಲ ಅದು. ಅದರಲ್ಲೂ 3-4 ಲೇಯರ್ಗಳಿರುತ್ತೆ. ಈಗ ಉಪೇಂದ್ರ ಅವ್ರ UI ಫಿಲಮ್ ಇದೆಯಲ್ಲ ಆ ರೀತಿ, ಆ ಒಂದೊಂದು ಲೇಯರ್ನು ಬಿಡಿಸಿ ನೋಡ್ಬೇಕು ನೀವು. ಹಂಗೆ ಬಿಡಿಸಿ ನೋಡಿದ್ರೆ ಅರ್ಥ ಆಗುತ್ತೆ. ನೋಡಿ ಎಲ್ಲಿಂದ ಎಲ್ಲಿಗಿದೆ ಕನೆಕ್ಷನ್ನು. ಅವರು ಯಾರಿಗೆ ಹೇಳಿದ್ರು ಅಂತ ಅನಿಸ್ಬೇಕು? ವಿನಯ್ ಗುರೂಜಿ ಅವ್ರಿಗೆ ಹೇಳಿದ್ರು ಅಂತ ಅನಿಸ್ಬೇಕು. ಆದರೆ ಹೇಳಿರೋದು ಯಾರಿಗೆ? ಎಂ ಬಿ ಪಾಟೀಲ್ರು ಹಾಗೂ KN ರಾಜಣ್ಣ. ಅದು ಸಿದ್ದರಾಮಯ್ಯನವರಿಗೆ ಮೆಸೇಜ್ ಕೊಟ್ಟ ಹಾಗೆ, ಪರಮೇಶ್ವರ್ ಅವರಿಗೆ ಮೆಸೇಜ್ ಕೊಟ್ಟ ಹಾಗೆ ಅಲ್ವಾ? ಅಂದರೆ ಅವರ ಕಾರ್ಯತಂತ್ರದ ಆಳ ಅಗಲ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಮತ್ತು ಇನ್ನೂ ಒಂದು ಸ್ಟ್ರಾಟಜಿ ಇದೆ ಇದರಲ್ಲಿ, ಇಷ್ಟೇ ಅಲ್ಲ. ಮತ್ತು ಒಂದೇನೆಂದರೆ, ಈಗ ಯಾವಾಗ ವಿನಯ್ ಗುರೂಜಿ ಅಂತವರ ಬಾಯಲ್ಲಿ
ಡಿ ಕೆ ಶಿವಕುಮಾರ್ ಇದೇ ಅವಧಿಯಲ್ಲಿ ಸಿ ಎಂ ಆಗ್ತಾರೆ ಅಂತ ಬರುತ್ತೋ ಆಗ ಕೆಲವರೆಲ್ಲ ಗೋಡೆ ಮೇಲೆ ಕೂತಿರ್ತಾರೆ. ಕೆಲವು ಶಾಸಕರು ಆ ಕಡೆ ಹೋಗೋದಾ ಈ ಕಡೆ ಹೋಗೋದಾ, ಡಿ ಕೆ ಶಿವಕುಮಾರ್ ಕಡೆ ಹೋಗೋದಾ ಸಿದ್ದರಾಮಯ್ಯವ್ರ ಕಡೆ ಹೋಗೋದಾ, ಅವ್ರ ಕಡೆ ಹೋದರೆ ಇವ್ರಿಗೆ ಬೇಜಾರಾಗ್ಬೋದು, ಇವ್ರ ಕಡೆ ಹೋದರೆ ಅವ್ರಿಗೆ ಬೇಜಾರಾಗ್ಬೋದು. ಏನು ಮಾಡೋದು ಅಲ್ಲಿ ಸ್ವಲ್ಪ ದಿನ ಆ ಕಡೆ ಸ್ವಲ್ಪ ದಿನ ಈ ಕಡೆ ಹಿಂಗೆ ಗೋಡೆ ಮೇಲೆ ಕೂತಿರ್ತಾರೆ. ಸೊ ಅವರು ಗೋಡೆ ಮೇಲೆ ಕೂತಿರಂಗೆ ಮಾಡೋದು ಒಂದು ಸ್ಟ್ರಾಟಜಿ. ಅವರು ಸಿದ್ದರಾಮಯ್ಯವ್ರ ಕ್ಯಾಂಪಿಗೆ ಜಂಪ್ ಆಗಬಾರ್ದು. ಅಷ್ಟರ ಮಟ್ಟಿಗೆ ಯಾವ ಮೆಸೇಜ್ ಹೋಗಬೇಕು ಆ ಮೆಸೇಜ್ ಹೋಗಬೇಕು. ಅಂತಹ ಮೆಸೇಜ್ ಕೂಡ ಈ ಮೂಲಕ ಹೋಗುತ್ತೆ. ಯಾವಾಗ ಡಿ ಕೆ ಶಿವಕುಮಾರ್ ಇದೇ ಅವಧಿಯಲ್ಲೇ ಮುಖ್ಯಮಂತ್ರಿ ಆಗ್ತಾರೆ ಅನ್ನೋ ಮೆಸೇಜ್ ಹೋಗುತ್ತೋ ಆ ಗೋಡೆ ಮೇಲೆ ಕೂತವರಿಗೆ ಅಬ್ಬಾ ನಾವು ಕರೆಕ್ಟಾಗಿದ್ದೀವಿ, ಇಲ್ಲೇ ಇದ್ಬಿಡೋಣ, ಸಿದ್ದರಾಮಯ್ಯವ್ರ ಕಡೆ ಜಂಪ್ ಆಗೋದು ಬೇಡ. ಯಾಕಂದರೆ ಈಗ ಯಾವುದಾದ್ರೂ ಒಂದು ಕಡೆ ತೆಗೆದುಕೊಳ್ಳಲೇಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಬರಲಿದೆ. ಇದು ಶಾಸಕರಿಗೆಲ್ಲ ಗೊತ್ತಿರಲಿ. ಕಾಂಗ್ರೆಸ್ ಶಾಸಕರಿಗೆ ಮುಂದಿನ ದಿನಗಳಲ್ಲೂ ಬಹಳ ಕಠಿಣವಾಗಿದೆ. ಒಂದು ಆ ಕಡೆ ಇರಬೇಕು, ಇಲ್ಲ ಈ ಕಡೆ ಇರಬೇಕು. ಮಾರ್ಚ್ ನಂತರ ನಿಮಗೆ ಗೊತ್ತಾಗುತ್ತೆ ಏನೇನಾಗುತ್ತೆ ಅಂಥೇಳಿ. ನಾನು ನಿಮಗೆ ಸ್ಟೋರಿ ಮಾಡ್ತಾ ಹೋಗ್ತೀನಿ, ನಿಮ್ಗೆ ಗೊತ್ತಾಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಈಗ ಗೋಡೆ ಮೇಲೆ ಕೂತವರು ಯಾರು ತಟಸ್ಥವಾಗಿದ್ರಲ್ಲ, ತಟಸ್ಥವಾಗಿರ್ಬೇಕು. ಆ ಸ್ಥಿತಿಯನ್ನು ಕೂಡ ಇಂಥ ಹೇಳಿಕೆಗಳು ತರುತ್ತೆ. ಮತ್ತು ಇನ್ನೂ ಒಂದು ಸ್ಟ್ರಾಟಜಿ ಇದೆ, ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಈಗ ಡಿ ಕೆ ಶಿವಕುಮಾರ್ ಅವರು ಎಲ್ಲ ಹೇಳಿಕೆಗಳನ್ನ ಕೊಡಬೇಕು, ಮೆಸೇಜ್ ಕೊಡಬೇಕು, ಆದರೆ ತಾನು ಹೇಳಿದೆ ಅಂತ ಆಗಬಾರ್ದು, ಅದರಿಂದ ನನ್ನ ಕೈವಾಡ ಇದೆ ಅಂತ ಗೊತ್ತಾಗಬಾರ್ದು. ಬ್ರೇಕ್ ಹಾಕ್ಸಿದ್ರು, ಸಭೆಗೆ ಬ್ರೇಕ್ ಹಾಕ್ಸಿದ್ರು ನಾನು ಅಂತ ಆಗಬಾರ್ದು. ಸೊ ಯಾವ ಹೇಳಿಕೆ ಬಂದರೂ ಅದರಲ್ಲಿ ನನ್ನ ಪಾತ್ರ ಅಂತಲೇ ಗೊತ್ತಾಗಬಾರ್ದು. ನಾನು ಯಾರ ವಿರುದ್ಧವೂ ಇಲ್ಲ ಅನ್ನೋ ಮೆಸೇಜ್ ಹೋಗಬೇಕು. ಈ ಸ್ಟ್ರಾಟಜಿ ಯಾಕೆ ಅಂದರೆ ಯಾವ ಸಮುದಾಯದವರು ನನ್ನ ವಿರುದ್ಧ ಆಗಬಾರ್ದು. ಅಹಿಂದ ಸಮುದಾಯ ವಿಶೇಷವಾಗಿ ನಾನು ಯಾರನ್ನೋ ಕೆಳಗಿಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀನಿ, ನಾನು ಸಿ ಎಂ ಆಗೋ ಪ್ರಯತ್ನದಲ್ಲಿದ್ದೀನಿ, ಈ ಮೆಸೇಜ್ ಹೋಗಬಾರ್ದು ಅನ್ನುವ ಕಾರಣಕ್ಕಾಗಿಯೂ ಈ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಎಲ್ಲವೂ ಆಗಬೇಕು, ತಾವು ಅಂದ್ಕೊಂಡಿದ್ದು ಆಗಬೇಕು, ಬ್ರೇಕ್ ಬೀಳಬೇಕು, ಆದರೆ ಅದನ್ನು ನಾನು ಮಾಡಿದೆ ಅಂತ ಗೊತ್ತಾಗಬಾರ್ದು. ಇದು ಅವರ ಕಾರ್ಯತಂತ್ರದ ಭಾಗ. ಡಿ ಕೆ ಶಿವಕುಮಾರ್ ಅವರ ಈ ಸರಣಿ ಕಾರ್ಯತಂತ್ರ ಏನನ್ಸುತ್ತೆ? ಅವರ ಕಾರ್ಯತಂತ್ರಗಳು, ರಾಜಕೀಯ ನಡೆಗಳು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಹಾಗೆ ಈ ಕಾರ್ಯತಂತ್ರಗಳು ಅವರಿಗೆ ಫಲವನ್ನು ತಂದು ಕೊಡ್ಬೋದಾ? ಫಲ ಸಿಗ್ಬೋದು ಅವರಿಗೆ ಇದರಿಂದ? ಅಥವಾ ಸುಮ್ಮನೆ ಸ್ಟ್ರಾಟಜಿ ಮಾಡ್ಕೊಂಡು 5 ವರ್ಷ ಇರಬೇಕಾಗುತ್ತಷ್ಟೇ, ಸಿದ್ದರಾಮಯ್ಯನವ್ರನ್ನಂತೂ ಕೆಳಗೆ ಇಳಿಸೋಕ್ಕಾಗಲ್ಲ ಅಂತೀರಾ? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.